Hi, welcome to all for computer application classes. Dear students, we have started a chapter that is e-commerce. In last few classes, we have studied some different concepts of e-commerce. In today's class, we shall discuss two important concepts of e-commerce. Those are consumer-oriented applications of e-commerce and online or home shopping. First, we see what are the consumer oriented applications of e-commerce. First one is the personal finance and home banking management. The newest technology home banking services are often categorized as basic, intermediate and advanced. The first applications of consumer oriented e-commerce is the personal finance and ಹೋಮ್ ಬ್ಯಾಂಕಿಂಗ್ ಮ್ಯಾನೇಜ್ಮೆಂಟು. ಈ ಪರ್ಸ್ನಲ್ ಫೈನಾನ್ಸ್ ಮತ್ತು ಹೋಮ್ ಬ್ಯಾಂಕಿಂಗ್ ಮ್ಯಾನೇಜ್ಮೆಂಟು ತ್ರೀ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಆರ್ ತ್ರೀ ಡಿಫ್ರೆಂಟ್ ಟೆಕ್ನಾಲಜಿಯಲ್ಲಿ ದೇ ಹ್ಯಾವ್ ಡಿವೈಡೆಡ್. ಒನ್ ಈಸ್ ದ ಬೇಸಿಕ್, ಸೆಕೆಂಡ್ ಒನ್ ಈಸ್ ದ ಇಂಟರ್ಮೀಡಿಯೇಟ್ ಆ್ಯಂಡ್ ಥರ್ಡ್ ಒನ್ ಈಸ್ ದ ಅಡ್ವಾನ್ಸ್ಡ್. ದ ಬೇಸಿಕ್ ಸರ್ವಿಸಸ್ ಆರ್ ರಿಲೇಟೆಡ್ ಟು ಪರ್ಸ್ನಲ್ ಫೈನಾನ್ಸ್. ಈ ಬೇಸಿಕಲ್ಲಿ ದ ಫಸ್ಟ್ ಕ್ಯಾಟಗರೀಸ್ ಈಸ್ ದ ಬೇಸಿಕ್. ಈ ಬೇಸಿಕಲ್ಲಿ ಯಾವ ಸರ್ವಿಸ್ ನಾವು ಪ್ರೊವೈಡ್ ಮಾಡ್ತಾ ಇದ್ದಾರೋ ಇಟ್ ಈಸ್ ದ ಪರ್ಸ್ನಲ್ ಫೈನಾನ್ಸ್. ದಟ್ ಈಸ್ ದ ಚೆಕಿಂಗ್ ಆ್ಯಂಡ್ ಸೇವಿಂಗ್ ಅಕೌಂಟ್ ಸ್ಟೇಟ್ಮೆಂಟ್ಸ್, ರಿಪೋರ್ಟಿಂಗ್, ರೌಂಡ್ ದ ಕ್ಲಾಕ್ ಬ್ಯಾಂಕಿಂಗ್ ವಿತ್ ATM, ಆಟೋಮೇಟೆಡ್ ಟೇಲರ್ ಮಷಿನ್, ದಟ್ ಈಸ್ ದ ATM, ಫಂಡ್ಸ್ ಟ್ರಾನ್ಸ್ಫರ್, ಬಿಲ್ ಪೇಮೆಂಟ್ಸ್, ಅಕೌಂಟ್ ರಿಕಾನ್ಸಿಲೇಷನ್ಸ್ ಆ್ಯಂಡ್ ಸ್ಟೇಟಸ್ ಆಫ್ ಪೇಮೆಂಟ್ ಆರ್ ಸ್ಟಾಪ್ ಪೇಮೆಂಟ್ ರಿಕ್ವೆಸ್ಟ್. All these are comes under the basic categories. ಈ ಪರ್ಸ್ನಲ್ ಫೈನಾನ್ಸಲ್ಲಿ ಏನೇನು ಬರ್ಬೋದು, ನಮ್ಮದು ಅಕೌಂಟ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ಕೋಬೋದು, ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೋದು, ATM ಯೂಸ್ ಮಾಡಿ ರೌಂಡ್ ದ ಕ್ಲಾಕ್ 24 hours ನಾವು ಏನು ಮಾಡ್ಕೋಬೋದು, ಬ್ಯಾಂಕಿಂಗ್ ಮಾಡ್ಕೋಬೋದು, ಐದರ್ ವಿಡ್ರಾ ಮಾಡ್ಕೋಬೋದು, ಡಿಪಾಸಿಟ್ ಮಾಡ್ಕೋಬೋದು, ಪಿನ್ ಚೇಂಜ್ ಮಾಡ್ಕೋಬೋದು, ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೋಬೋದು, ಆರ್ ಸಮ್ ಆ್ಯಕ್ಟಿವಿಟೀಸ್ ಮಾಡ್ಕೋಬೋದು, ಬಿಲ್ ಪೇಮೆಂಟ್ಸ್ ಮಾಡ್ಕೋಬೋದು. ನಾವು ಈ ಪೇಟಿಎಮ್ ಯೂಸ್ ಮಾಡ್ಕೋಬೋದು, ಅಮೆಝಾನ್ ಆ್ಯಪ್ಸ್ ಯೂಸ್ ಮಾಡ್ಕೋಬೋದು, ಫೋನ್ಪೇ ಯೂಸ್ ಮಾಡ್ಕೋಬೋದು, ಗೂಗಲ್ ಪೇ ಯೂಸ್ ಮಾಡ್ಕೋಬೋದು. ಈ ಥರ ಥರ್ಡ್ ಪಾರ್ಟಿ ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ ಯೂಸ್ ಮಾಡಿ ಆರ್ ಆನ್ಲೈನ್ ಬ್ಯಾಂಕಿಂಗ್ ಯೂಸ್ ಮಾಡಿ ನಾವು ಈ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ವಾಟರ್ ಬಿಲ್ ಇರ್ಬೋದು, ಮೊಬೈಲ್ ರಿಚಾರ್ಜ್ ಇರ್ಬೋದು, DTH ರಿಚಾರ್ಜ್ ಇರ್ಬೋದು, ಇಂಥ ಲಾಟ್ ಆಫ್ ಬಿಲ್ಸ್ ವಿ ಕ್ಯಾನ್ ಪೇ ಮಾಡ್ಕೋಬೋದು. ಅಕೌಂಟ್ ರಿಕಾನ್ಸಿಲೇಷನ್, ಸ್ಟೇಟಸ್ ಆಫ್ ಪೇಮೆಂಟ್ಸು, ನಾವು ಯಾರು ಪೇಮೆಂಟ್ ಪೇ ಮಾಡಿದೆವು ಅದು ಟ್ರಾನ್ಸ್ಫರ್ ಆಗಿದೆಯೋ ಇಲ್ಲ ಚೆಕ್ ಮಾಡ್ಕೋಬೋದು, ಆರ್ ಸ್ಟಾಪ್ ದ ಪೇಮೆಂಟ್ ರಿಕ್ವೆಸ್ಟ್ ಮಾಡ್ಕೋಬೋದು. ಈ ಇಂಟರ್ಮೀಡಿಯೇಟ್ ಕ್ಯಾಟಗರೀಸಲ್ಲಿ ಏನೇನು ಬರುತ್ತೆ, ದಿ ಇಂಟರ್ಮೀಡಿಯೇಟ್ ಸರ್ವಿಸ್ ಇನ್ಕ್ಲೂಡ್ಸ್ ದ ಗ್ರೋವಿಂಗ್ ಏರಿಯಾ ಆಫ್ ಹೋಮ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ which includes household budgeting, updating stock profile values and tax return preparations. More advanced services ಅಲ್ಲಿ ಈ ಇಂಟರ್ಮೀಡಿಯೇಟಲ್ಲಿ ಏನು ಬರಬಹುದು, ಹೌಸ್ ಹೋಲ್ಡ್ ಬಜೆಟಿಂಗ್, ನಮ್ಮ ಮನೇದು ನಾವು ಬಜೆಟ್ ಏನು ಮಾಡ್ಕೋಬೋದು, ಪ್ರಿಪೇರಿಂಗ್ ಮಾಡ್ಕೋಬೋದು. ಅಪ್ಡೇಟಿಂಗ್ ಸ್ಟಾಕ್ ಪ್ರೊಫೈಲ್ ವ್ಯಾಲ್ಯೂಸು, ಏನು ಸ್ಟಾಕಲ್ಲಿ ಏನು ವ್ಯಾಲ್ಯೂಸ್ ಇರ್ತಾವೆ ಆ ಸ್ಟಾಕಲ್ಲಿ ವ್ಯಾಲ್ಯೂಸ್ ಇದ್ದಿದ್ದು ನಾವು ಅಪ್ಡೇಟ್ ಮಾಡ್ಕೋಬೋದು. ಟ್ಯಾಕ್ಸ್ ರಿಟರ್ನ್ ಮಾಡ್ಕೋಬೋದು. ಇಫ್ ಯು ವಾಂಟ್ ಟು ಟ್ಯಾಕ್ಸ್ ಪೇಯರ್ ವಿ ಕ್ಯಾನ್ ಪ್ರಿಪೇರ್ ಫಾರ್ ದ ಟ್ಯಾಕ್ಸ್ ಪೇಯರ್. ಸಮ್ ಅಡ್ವಾನ್ಸ್ ಸರ್ವಿಸಸ್ ಇನ್ಕ್ಲೂಡ್ ಸ್ಟಾಕ್ ಆ್ಯಂಡ್ ಮ್ಯೂಚುವಲ್ ಫಂಡ್ ಬ್ರೋಕರೇಜ್, ಟ್ರೇಡಿಂಗ್ ಸರ್ವಿಸಸ್, ಕರೆನ್ಸಿ ಟ್ರೇಡಿಂಗ್ ಆ್ಯಂಡ್ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕಾರ್ಡ್ ಮ್ಯಾನೇಜ್ಮೆಂಟ್. ಈ ಅಡ್ವಾನ್ಸಡಲ್ಲಿ ಏನು ಬರ್ಬೋದು, ಸ್ಟಾಕ್ ಆ್ಯಂಡ್ ಮ್ಯೂಚುವಲ್ ಫಂಡ್ ಬ್ರೋಕರೇಜ್ ಇರ್ಬೋದು, ಟ್ರೇಡಿಂಗ್ ಸರ್ವಿಸಸ್ ಇರ್ಬೋದು, ಕರೆನ್ಸಿ ಟ್ರೇಡಿಂಗ್ ಇರ್ಬೋದು, ಆ್ಯಂಡ್ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ಮ್ಯಾನೇಜ್ಮೆಂಟ್ ಇರ್ಬೋದು. ಇದು ಕ್ರೆಡಿಟ್ ಕಾರ್ಡ್ ಇಸ್ ಡಿಫ್ರೆಂಟ್, ಡೆಬಿಟ್ ಕಾರ್ಡ್ ಇಸ್ ಡಿಫ್ರೆಂಟ್. ಈ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ನಾವು ಏನು ಮಾಡ್ಕೋಬೋದು, ಬ್ಯಾಂಕಿಂಗು ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ಕೋಬೋದು, ಅವ್ರ ಸರ್ವಿಸ್ ಪ್ರೊವೈಡ್ ಮಾಡ್ಕೋಬೋದು. ದಿಸ್ ಈಸ್ ದ ಪರ್ಸ್ನಲ್ ಫೈನಾನ್ಸ್ ಆ್ಯಂಡ್ ಹೋಮ್ ಬ್ಯಾಂಕಿಂಗು. ದ ನೆಕ್ಸ್ಟ್ ಒನ್ ಈಸ್ ದ ಹೋಮ್ ಶಾಪಿಂಗು. It is already in wide use and has generated substantial revenues for many companies racing to develop online malls. Home shopping ನಾವು ಮಾಡ್ತಾ ಇದ್ದೀವಿ ಯೂಸಿಂಗ್ ದ ಆನ್ಲೈನ್ ಬಿಸ್ನೆಸ್ ವೆಬ್ಸೈಟ್, ದಟ್ ಈಸ್ ದ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ಸ್ವಾಪ್ಕ್ಲೂಸ್ ಇರ್ಬೋದು, ಮಂತ್ರ ಇರ್ಬೋದು. ಈ ಥರ ಆನ್ಲೈನ್ ಶಾಪಿಂಗ್ ಮಾಲ್ಸ್ ಥ್ರೂ ಅವ್ರ ಆನ್ಲೈನ್ ವೆಬ್ಸೈಟ್ಸ್ ಥ್ರೂ ನಾವೇನು ಮಾಡ್ತಾಯಿದ್ದೇವೆ, ಹೋಮ್ ಶಾಪಿಂಗ್ ಮಾಡ್ತಾಯಿದ್ದೇವೆ. ದೀಸ್ ಮಾಲ್ will enable to customer to enter online stores.
ಇವು ಏನು ಮಾಲ್ಸ್ ಇದಾವೆ, ಏನು ವೆಬ್ಸೈಟ್ಸ್ ಇದಾವೆ, ದೋಸ್ ವೆಬ್ಸೈಟ್ಸ್ ಅನೇಬಲ್ ಕಸ್ಟಮರ್ ಟು ಆನ್ಲೈನ್ ಸ್ಟೋರ್ಸ್. Look at the products, try on computerized clothes, see a reflection in a digital mirror, and purchased with overnight delivery against the credit card billing or the debit card billing or cash on deliveries. ನಾವು ಏನು ಮಾಡ್ಕೋಬೋದು, ಆನ್ಲೈನ್ ಮಾಲ್ಸಲ್ಲಿ ಎಂಟ್ರಿ ಆಗಿ ನಮ್ಗೆ ಬೇಕಾಗಿದ್ದಂಥ ಪ್ರಾಡಕ್ಟ್ಸು ನೋಡ್ಕೋಬೋದು. ಟ್ರಾ ಆ್ಯಂಡ್ ಕಂಪ್ಯೂಟರೈಸ್ಡ್ ಕ್ಲಾತ್ಸ್ ನಾವೇನು ಮಾಡ್ಕೋಬೋದು, ಕಂಪ್ಯೂಟರೈಸ್ಡಲ್ಲಿ ನೋಡು ಈ ಫಿಟ್ ಇದೆಯೋ ಸೈಜ್ ನೋಡಿ ನಾವು ಮಟೀರಿಯಲು ಪರ್ಚೇಸ್ ಮಾಡ್ಕೋಬೋದು. ಸಿ ಎ ರಿಫ್ಲೆಕ್ಷನ್ ಇನ್ ಡಿಜಿಟಲ್ ಮಿರರ್, ಆ ಪ್ರಾಡಕ್ಟ್ದು ಮಿರರ್ಸ್ ಇಮೇಜಸ್ ಏನಿದಾವೆ ಈ ಡಿಜಿಟಲ್ ಮಿರರ್ಸು ರಿಫ್ಲೆಕ್ಷನಲ್ಲಿ ಆರ್ ಫ್ಲ್ಯಾಶ್ ಲೈಟಲ್ಲಿ ತೆಗೆದಂಥ ಇಮೇಜ್ ನೋಡ್ಕೋಬೋದು. ಆ್ಯಂಡ್ ಪರ್ಚೇಜ್ ವಿತ್ ಓವರ್ ನೈಟ್ ಡೆಲಿವರಿ ಅಗೇನ್ಸ್ಟ್ ದ ಕ್ರೆಡಿಟ್ ಕಾರ್ಡ್ ಬಿಲ್ಲಿಂಗು, ನಾವು ಆನ್ಲೈನ್ ಬಿಲ್ ಪೇ ಮಾಡ್ಕೋಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಲ್ಲಿಂಗ್ ಸಿಸ್ಟಮ್ಸ್ ಆರ್ ದೇರ್. ಆನ್ಲೈನ್ ಇರ್ಬೋದು, ಕ್ರೆಡಿಟ್ ವಾರ್ ಇರ್ಬೋದು, ವ್ಯಾಲೆಟ್ಸ್ ಇರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಲ್ಲಿಂಗ್ ನಾವು ಪೇ ಮಾಡಿ ನೆಕ್ಸ್ಟ್ ಡೇ ನಾವು ಏನು ಮಾಡ್ಕೋಬೋದು, ಆ ಪ್ರಾಡಕ್ಟ್ಸನ್ನು ಡೆಲಿವರಿ ಮಾಡ್ಕೋಬೋದು. ದ ಎಕ್ಸಾಕ್ಟ್ ಆಪರೇಟಿಂಗ್ ಮೆಥಡ್ಸ್ ದೀಸ್ ಸರ್ವಿಸ್ ಹ್ಯಾಸ್ ಯೆಟ್ ಟು ಬಿ ಡಿಟರ್ಮೈನ್ಡ್, ಬಟ್ ದ ರಿಟೇಲರ್ಸ್ ಆರ್ ವೆಲ್ ಅವೇರ್ ಆಫ್ ದಿ ಪೊಟೆನ್ಷಿಯಲ್ ಓಪನ್ ಅಪ್ ಬೈ ದ ಅಬಿಲಿಟಿ ಟು ಟ್ರಾನ್ಸ್ಮಿಟ್ ದ ಹ್ಯೂಜ್ ಅಮೌಂಟ್ ಆಫ್ ಡಿಜಿಟಲ್ ಇನ್ಫಾರ್ಮೇಷನ್ ಇನ್ ಟು ದ ಹೋಮ್ ಆ್ಯಂಡ್ ಟು ಪ್ರೊವೈಡ್ ದ ಇಂಟ್ರಾಕ್ಟಿವ್ ಕಂಟ್ರೋಲ್ ಟು ಶಾಪರ್. ಆ್ಯಂಡ್ ದ ಕರೆಂಟ್ ಟೆಲಿವಿಷನ್ ಆ್ಯಂಡ್ ಕ್ಯಾಟಲಾಗ್ ಬೇಸ್ಡ್ shopping process are expected to undergo major changes to take advantages of the technology. ಈ ಆನ್ಲೈನ್ ಶಾಪಿಂಗ್ ಥರ ಮತ್ತೊಂದು ಏನು ಮಾಡ್ಕೋಬೋದು, ಟಿ ವಿಯಲ್ಲಿ ಸಮ್ ಚಾನಲ್ಸ್ ಆರ್ ದೇರ್, ನ್ಯಾಪ್ಟಾಲ್, ಬಚತ್ ಬಜಾರ್ ಇಸ್ ದೇರ್. ಈ ಥರ ಆನ್ಲೈನ್ ಶಾಪಿಂಗ್ಸ್ ಏನದಾವೆ ಚಾನಲ್ಸ್ ಯೂಸ್ ಮಾಡಿ ನಾವು ಏನು ಮಾಡ್ಕೋಬೋದು, ಶಾಪಿಂಗ್ ಮಾಡ್ಕೋಬೋದು ಮನೆಯಲ್ಲಿ ಕೂತು. ಈ ಟೆಕ್ನಾಲಜಿನ ಯೂಸ್ ಮಾಡಿ, ಆ ಚಾನಲ್ಸನ್ನು ಯೂಸ್ ಮಾಡಿ, ಕೊಟ್ಟಂಥ ನಂಬರ್ ಡಯಲ್ ಮಾಡಿ ನಾವೇನು ಮಾಡ್ಕೋಬೋದು, ಆ ಪರ್ಟಿಕ್ಯುಲರ್ ಮಟೀರಿಯಲ್ ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟ್ ದ ಹೋಮ್ ಎಂಟರ್ಟೈನ್ಮೆಂಟ್. ಅನದರ್ ಅಪ್ಲಿಕೇಶನ್ ಏರಿಯಾ ಆಫ್ ಇ ಕಾಮರ್ಸ್ ಇಸ್ ದ್ಯಾಟ್ ಆಫ್ ಹೋಮ್ ಎಂಟರ್ಟೈನ್ಮೆಂಟ್. ಕನ್ಸಿಡರ್ ದ ಫಾಲೋವಿಂಗ್ ಸಿನಾರಿಯೋಸ್. ಎ ಕಸ್ಟಮರ್ ವಿಶಸ್ ಟು ವಾಚ್ ಎ ಮೂವಿ. He or she browse through an online movie or archive guide containing thousands of movies, music videos, award-winning documents, soap opera episodes, concerts and sporting events. ನಾವು ಯಾವ್ದು ಬೇಕಾದ ನಾವು ನೋಡ್ತಾ ಇದ್ದೀವಿ, ಅಮೆಝಾನ್ ಪ್ರೈಮ್ ವಿಡಿಯೋಸ್ ಅಂತ ಇರುತ್ತೆ, ಈ ಹಾಟ್ಸ್ಟಾರಲ್ಲಿ ಪ್ರೈಮ್ ವಿಡಿಯೋ ಅಂತ ಇರ್ತಾವೆ. ಅಲ್ಲಿ ನಾವು ಏನು ಮಾಡ್ಕೋಬೋದು, ಕೆಲವೊಂದು ಅಮೌಂಟ್ ಪೇ ಮಾಡಿ ನಾವು ಆ ವಿಡಿಯೋವನ್ನು, ಆ ಗೇಮನ್ನು ನೋಡ್ಕೋಬೋದು. ಇನ್ನು ಐ ಪಿ ಎಲ್ಲಲ್ಲಿ, ಈ ಐ ಪಿ ಎಲ್ ಮುಗಿಲಾಗಿ ಬಂದಿದೆ. ಈ ಐ ಪಿ ಎಲ್ ಏನಿದೆ, ಹಾಟ್ಸ್ಟಾರಲ್ಲಿ ಐ ಪಿ ಎಲ್ ಓಪನ್ ಆಗ್ತಾಯಿಲ್ಲ, ಜಿಯೋ ಟಿ ವಿಯಲ್ಲಿ ಐ ಪಿ ಎಲ್ ಓಪನ್ ಆಗ್ತಾಯಿಲ್ಲ. ದೇ ಹಾವ್ ಅರೇಂಜ್ ಸಮ್ ಚಾರ್ಜಸ್, $399 ರಿಚಾರ್ಜ್ ಮಾಡಿದ್ರೆ ನಾವು ಏನು ಮಾಡ್ಕೋಬೋದು ಅಂತ ಎಂಟರ್ಟೈನ್ಮೆಂಟ್ ಚಾನಲ್ಸು ನಾವು ನೋಡ್ಕೋಬೋದು. ಈ ಥರ ನಾವು ಏನು ಮಾಡ್ಕೋಬೋದು, ಎಂಟರ್ಟೈನ್ಮೆಂಟ್ ಪರ್ಪಸು ವಿ ಕ್ಯಾನ್ ಯೂಸ್ ದ ಇ ಕಾಮರ್ಸ್. ಇನ್ ಅಡಿಷನ್ ಟು ದ ಗೇಮ್ ಟೆಕ್ನಾಲಜಿ, we are witnessing the emergence of entertainment support functions such as on-screen catalog, such as a TV guide that inform users what's on TV. TV guide on screen lets cable system subscribe, download program schedules and other information from cable system satellite feeds. The system will customize a personalized electronic menu of entertainment options. The next one is the microtransactions of information. Micro means small transactions to serve the information needs of the consumer. Service providers whose products in information delivered over the internet way are creating an entirely new industry. Most sell any from a digital information that can be sent down a network of one shot to another. Data, pictures, computer programs and services. A few sell products, books ಇರ್ಬೋದು, ಮ್ಯೂಸಿಕ್ಸ್ ಇರ್ಬೋದು, ಆರ್ ಲಿಂಗರೇಜ್ ಇರ್ಬೋದು ಥ್ರೂ ದ ಆನ್ಲೈನ್ ಕ್ಯಾಟಲಾಗ್ಸ್. Online business in the creation of a new transaction category called a small free transactions of microservices. For an example, if a company Z charged 5 rupees to download a customer service file, it is a C1123X, it is a sample name from its file transfer protocol server, and 20,000 people choose to do it every day, then Z would be have 1,000 added to its bank account.
ಮೀನ್ಸ್ ಒಂದು 5 ರೂಪೀಸ್ದು ಒಂದು ಫೈಲ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಜಡ್ ಅಂತ ಒಂದು ಕಂಪ್ನಿ ಇದೆ, ಆ ಕಂಪ್ನಿ ಎಷ್ಟು ಚಾರ್ಜಸ್ ಮಾಡುತ್ತೆ, 5 ರೂಪೀಸ್ ಅಂತ ಚಾರ್ಜಸ್ ಮಾಡುತ್ತೆ. ಎಷ್ಟು ಮಂದಿ ಆ ಫೈಲ್ ಡೌನ್ಲೋಡ್ ಮಾಡ್ಕೋಬೋದು, 20,000 ಪೀಪಲ್ ಡೌನ್ಲೋಡ್ ಮಾಡ್ರೆ ನಮಗೆ ಎಷ್ಟು ಪ್ರಾಫಿಟ್ ಆಗ್ತಾ ಇರುತ್ತೆ ಅಂತ ಇದು ಸ್ಮಾಲ್ ಅಮೌಂಟ್ ನಾವು ಏನು ಮಾಡ್ಕೋಬೋದು, ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಆ್ಯಡ್ ಮಾಡ್ಕೋಬೋದು. ನೀವು ಪ್ರಾಫಿಟ್ ಒಂದು ಫೈಲಲ್ಲಿ 5 ರೂಪೀಸು ಇಂಥ ನೀವು ಪರ್ ಡೇಲಿ 100 ಫೈಲ್ಸು 100 ಯೂಸರ್ಸ್ ಇದ್ರೆ ಎಷ್ಟು ಪ್ರಾಫಿಟ್ ಆಗ್ಬೋದು. ಒಂದು ಟ್ರಾನ್ಸಾಕ್ಷನ್ಸ್ಗೆ ಸ್ಮಾಲ್ ಅಮೌಂಟ್ಸ್, ಮೈಕ್ರೋ ಮೀನ್ಸ್ ಸ್ಮಾಲ್ ಅಮೌಂಟ್ ಏನಾಗ್ತಾ ಇರುತ್ತೆ, ಬೆನಿಫಿಟ್ ಆಗ್ತಾ ಇರುತ್ತೆ. ಲಾರ್ಜ್ ಅಲ್ಲ, ಸ್ಮಾಲ್ ರೂಪೀಸಲ್ಲಿ 10 ರೂಪೀಸ್ 20 ರೂಪೀಸು 5 ರೂಪೀಸು 2 ರೂಪೀಸ್ ಈ ಥರ ಸ್ಮಾಲ್ ಅಮೌಂಟ್ ಏನಾಗುತ್ತೆ ಕ್ರಿಯೇಟ್ ಆಗ್ತಾ ಇದೆ. ನಾವು ಅಸ್ಯೂಮ್ಸ್ ದ್ಯಾಟ್ ದೇರ್ ಆರ್ 1,000 files with a similar activity. This volume of activity entails the changes hands in one day, means a 10 lakh changing hands in one days ಅಲ್ಲಿ ನಾವು ಚೇಂಜಿಂಗ್ ಹ್ಯಾಂಡ್ ಮಾಡ್ಕೋಬೋದು. ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ದ ಹೋಮ್ ಶಾಪಿಂಗ್ ಆರ್ ಆನ್ಲೈನ್ ಶಾಪಿಂಗು. ಶಾಪಿಂಗ್ ಕ್ಯಾರಿಡ್ ಔಟ್, ಹೌ ಯು ಡಿಫೈನ್ ದ ಹೋಮ್ ಶಾಪಿಂಗ್ ಆರ್ ಆನ್ಲೈನ್ ಶಾಪಿಂಗ್, ಹೆಂಗೆ ಡಿಫೈನ್ ಮಾಡ್ಕೋಬೋದು. ದ ಶಾಪಿಂಗ್ ಕ್ಯಾರಿಡ್ ಔಟ್ ಫ್ರಮ್ ಒನ್ಸ್ ಓನ್ ಹೋಮ್ by ordering goods advertised in a catalog on television or over the internet. ಮನೆಯಲ್ಲಿ ಕೂತು ನಾವು ಏನು ಮಾಡ್ಕೋಬೋದು, ಹೋಮ್ ಶಾಪಿಂಗ್ ಮಾಡ್ಕೋಬೋದು. ಶಾಪಿಂಗ್ ಹೆಂಗೆ ಮಾಡ್ಕೋಬೋದು, ಟೆಲಿವಿಷನಲ್ಲಿ ಕಾಣ್ತದ ಕ್ಯಾಟ್ಲಾಗ್ ಆರ್ ಟೆಲಿಫೋನ್ ನಂಬರ್ ಯೂಸ್ ಮಾಡಿ ನಾವು ಶಾಪಿಂಗ್ ಮಾಡ್ಕೋಬೋದು, ಆರ್ ಇಂಟರ್ನೆಟ್ ಯೂಸ್ ಮಾಡಿ ನಾವು ಶಾಪಿಂಗ್ ಮಾಡ್ಕೋಬೋದು. ಸಮ್ ಅಡ್ವಾಂಟೇಜಸ್ ಆಫ್ ಎನ್ ಹೋಮ್ ಶಾಪಿಂಗ್. ಡ್ಯೂ ಟು ದ ರ್ಯಾಪಿಡ್ ಗ್ರೋತ್ ಆಫ್ ಟೆಕ್ನಾಲಜಿ, business organizations have switched over from the traditional methods of selling goods to electronic methods of selling goods. Business organizations use internet as a main vehicle to conduct commercial transactions. Online stores do not have space constraint and a wide variety of products can be displayed on websites. It helps the analytical buyer to purchase the products after a good search. ಆನ್ಲೈನಲ್ಲಿ ದ ಡಿಫ್ರೆಂಟ್ ಅಡ್ವಾಂಟೇಜಸ್ ಆರ್ ದೆ. ಫಸ್ಟ್, ಕನ್ವೀನಿಯನ್ಸ್ ಆಫ್ ಶಾಪಿಂಗ್. ಕಸ್ಟಮರ್ಸ್ ಕ್ಯಾನ್ ಪರ್ಚೇಸ್ ಐಟಮ್ ಫ್ರಮ್ ದ ಕಂಫರ್ಟ್ ಆಫ್ ದೇರ್ ಓನ್ ಹೋಮ್, ಆಫೀಸ್ ಪ್ಲೇಸ್ ಇರ್ಬೋದು ಆರ್ ವರ್ಕ್ ಪ್ಲೇಸ್ ಇರ್ಬೋದು. ಶಾಪಿಂಗ್ ಈಸ್ ಮೇಡ್ ಈಸಿಯರ್ ಆ್ಯಂಡ್ ಕನ್ವೀನಿಯಂಟ್ ಫಾರ್ ದ ಕಸ್ಟಮರ್ಸ್ ಥ್ರೂ ದ ಇಂಟರ್ನೆಟ್. ಇಟ್ ಈಸ್ ಆಲ್ಸೋ ಈಸಿ ಟು ಕ್ಯಾನ್ಸಲ್ ದ ಟ್ರಾನ್ಸಾಕ್ಷನ್ಸ್ ಅಕಾರ್ಡಿಂಗ್ ಟು ದ ಯೂಸರ್ಸ್ ಕಂಫರ್ಟೇಬಲ್ ಝೋನ್ಸು. ಅಕಾರ್ಡಿಂಗ್ ಯೂಸರ್ಸ್ ಲೊಕೇಶನ್ಸು ನಾವೇನು ಮಾಡ್ಕೋಬೋದು, ಶಾಪಿಂಗ್ ಮಾಡ್ಕೋಬೋದು. ಕನ್ವೀನಿಯನ್ಸ್ ಆಫ್ ಶಾಪಿಂಗು. ನೋ ಪ್ರೆಷರ್ ಶಾಪಿಂಗ್. ನಾವು ಯಾವುದು ಪ್ರಾಡಕ್ಟ್ ನೋಡ್ತಾ ಇರ್ತೇವೋ ಆ ಪ್ರಾಡಕ್ಟು ಪರ್ಚೇಸ್ ಮಾಡ್ಕೋಬೇಕಾಗ್ತೋ ಏನಿರೋಂಗಿಲ್ಲ, ಪ್ರೆಷರ್ ಇರೋಂಗಿಲ್ಲ. ಜನರಲಿ ಇನ್ ಫಿಸಿಕಲ್ ಸ್ಟೋರ್ಸ್ ದ ಸೇಲ್ಸ್ ರಿಪ್ರೆಸೆಂಟೇಟಿವ್ ಟ್ರೈ ಟು ಇನ್ಫ್ಲೂಯೆನ್ಸ್ ದ ಬಾಯರ್ಸ್ ಟು ಬೈ ದ ಪ್ರಾಡಕ್ಟ್ಸ್. ದೇರ್ ಕ್ಯಾನ್ ಬಿ ಸಮ್ ಕೈಂಡ್ ಆಫ್ ಪ್ರೆಷರ್, whereas the customers are not pressurized in any way in online shopping or stores. ನೀವು ಫಿಸಿಕಲಿ ಸ್ಟೋರ್ಸಲ್ಲಿ ಹೋದ್ರೆ ಆ ಫಿಸಿಕಲ್ ಸ್ಟೋರಲ್ಲಿ ಏನು ಮಾಡ್ತಾರೆ, ಈ ಬಟ್ಟೆ ಚಲೋ ಇದೆ, ಈ ಥರ ವರ್ಕ್ ಆಗುತ್ತೆ, ಚಲೋ ಇದೆ, ಆ ಚಲೋ ಇದೆ ತಗೊಂಡು ದಯವಿಟ್ಟು ಬಿ ಮೈಂಡ್ ಏನು ಮಾಡ್ತಾರೋ ಡೈವರ್ಟ್ ಮಾಡ್ತಾ ಇರ್ತಾರೋ. ದೇ ಆರ್ ಇನ್ಫ್ಲೂಯೆನ್ಸಿಂಗ್ ಪರ್ಸನ್ ಟು ಪರ್ಚೇಸ್ ದ ಪರ್ಟಿಕ್ಯುಲರ್ ಮಟೀರಿಯಲ್. ಬಟ್ ಇಲ್ಲಿ ಹಾಗಿಲ್ಲ, ಯಾವುದೇ ಥರ ಪ್ರೆಷರ್ಸ್ ಇರೋಂಗಿಲ್ಲ. ನೀವು 10 ಸಲ ನೋಡ್ಕೋಬೋದು, 20 ಸಲ ನೋಡ್ಕೋಬೋದು, ಕಂಪೇರ್ ಮಾಡ್ಕೋಬೋದು, ಏನು ಬೇಕಾದ ಮಾಡ್ಕೋಬೋದು. ಬೇಡ ಆದರೆ ನಾವು ಅಲ್ಲೇ ಬಿಟ್ಟು ಲಾಗೌಟ್ ಆಗಿ ಹೊರಗೆ ಬರ್ಬೋದು. ನೋ ಪ್ರೆಷರ್ಸ್ ಆಫ್ ಶಾಪಿಂಗು. ಆನ್ಲೈನ್ ಶಾಪಿಂಗ್ ಸೇವ್ಸ್ ಟೈಮ್. ಕಸ್ಟಮರ್ ಡು ನಾಟ್ ಹ್ಯಾವ್ ದ ಸ್ಟ್ಯಾಂಡ್ ಇನ್ ಕ್ಯೂಸ್ ಇನ್ ಕ್ಯಾಶ್ ಕೌಂಟರ್ಸ್ ಟು ಪೇ ಫಾರ್ ದ ಪ್ರಾಡಕ್ಟ್ಸ್ that have been purchased by them. They can shop from their home or workplace and do not have to spend time traveling. The customer can also look for the products that are required by them by entering the keywords or using the search engines. ನಾವೇನು ಲಾಟ್ ಆಫ್ ಟೈಮ್ ನಾವು ಏನು ಮಾಡ್ಕೋಬೋದು, ಸೇವ್ ಮಾಡ್ಕೋಬೋದು. ವಿ ಡಸ್ ನಾಟ್ ಸ್ಟ್ಯಾಂಡ್ ಇನ್ ದ ಕ್ಯೂ. ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಲ್ಲಿ ಹೋಗಿ ನೆಸಸರಿ ಇಲ್ಲ. ನಾವು ಕೊತ್ತಲ್ಲಿ ಏನು ಮಾಡ್ಕೋಬೋದು, ಆಲ್ ಓವರ್ ದ ವರ್ಲ್ಡ್ ಪ್ರಾಡಕ್ಟು ಸರ್ಚ್ ಮಾಡ್ಕೋಬೋದು. ದೇರ್ ಡಸ್ ನಾಟ್ ನೀಡ್ ಟು ಟ್ರಾವೆಲ್ ಎನಿವೇರ್. ದ ನೆಕ್ಸ್ಟ್ ಒನ್ ಈಸ್ ದ ಕಂಪ್ಯಾರಿಸನ್. Companies display the whole range of products offered by them to attract customers with a different taste and needs. This enables the buyers to choose from a variety of models after comparing the finish, features and price of the products on the display. Sometimes price comparisons are also available online.
ನೀವು ಆನ್ಲೈನ್ ಯಾವಾಗ ಪರ್ಚೇಸ್ ಮಾಡ್ತಾ ಇರ್ತೀರಿ, ಇಟ್ ಮೇ ಬಿ ಅಮೆಝಾನ್ ಥ್ರೂ ಇರ್ಬೋದು, ಅವ್ರು ಯಾವುದೋ ಒಂದು ಪ್ರಾಡಕ್ಟ್ಸ್ ಇರ್ಬೋದು, ಒಂದು ಮೊಬೈಲ್ಸು, ಆ ಮೊಬೈಲ್ ರೇಟು ಅಮೆಝಾನಲ್ಲಿ ಎಷ್ಟಿದೆ, ಫಿಸಿಕಲ್ ಸ್ಟೋರಲ್ಲಿ ಎಷ್ಟಿದೆ, ಫ್ಲಿಪ್ಕಾರ್ಟಲ್ಲಿ ಎಷ್ಟಿದೆ, ನಾವು ಎಲ್ಲ ಕಂಪ್ಯಾರಿಸನ್ ಮಾಡ್ಕೋಬೋದು. ಸಿಮಿಲರ್ ಪ್ರಾಡಕ್ಟ್ಸನ್ನು ಬೇರೆ ಬೇರೆ ನಾವು ಏನು ಮಾಡ್ಕೋಬೋದು, ಸ್ಟೋರ್ಸಲ್ಲಿ ಕಂಪ್ಯಾರಿಸನ್ ಮಾಡ್ಕೋಬೋದು. ಅವೈಲೇಬಿಲಿಟಿ ಆನ್ಲೈನ್ ಶಾಪ್ಸು, ದ ಮಾಲ್ ಈಸ್ ಓಪನ್ ಫಾರ್ 24/7 ಅಂತ ಹೇಳ್ತಿದ್ದೆ. ಈ ಆನ್ಲೈನ್ ಶಾಪಿಂಗ್ ನಾವು ಏನು ಮಾಡ್ಕೋಬೋದು, 24/7, 24 hours ಆಫ್ ದ ಡೇ, 7 days ಆಫ್ ದ ವೀಕ್ಸು ನಾವು ಏನು ಮಾಡ್ಕೋಬೋದು, ಓಪನ್ ಇರ್ತಾವೆ, ಓಪನ್ ಶಾಪಿಂಗ್ ಮಾಡ್ಕೋಬೋದು. ಆನ್ಲೈನ್ ಟ್ರ್ಯಾಕಿಂಗು, ನಾವು ಏನು ಮಟೀರಿಯಲ್ ಪರ್ಚೇಸ್ ಮಾಡ್ತಾ ಇದ್ದೇವೆ, ಆ ಪರ್ಚೇಸ್ ಮಾಡಿದ್ದು ಮಟೀರಿಯಲ್ಸು ಯಾವಾಗ ಡೆಲಿವರಿ ಆಗುತ್ತೆ, ವಿ ಕ್ಯಾನ್ ಪ್ರಾಡಕ್ಟ್ಸ್ ಯೂಸಿಂಗ್ ದ ಆನ್ಲೈನ್ ಶಾಪಿಂಗ್. Online shopping saves the money. To attract customers to shop online, e-retailers and marketers offer discount to the customers due to the eliminations of maintenance, real estate cost. The retailers are able to sell the products with the attractive discounts through the online. Sometimes large online shopping sites offer store comparisons. These are the some advantages of an online shopping. Then what are the disadvantages of ಆನ್ಲೈನ್ ಶಾಪಿಂಗ್? ಸೊ ಈ ಆನ್ಲೈನ್ ಜೊತೆ ಏನು ಅಡ್ವಾಂಟೇಜಸ್ ಇರ್ತಾವೆ, ಅಲಾಂಗ್ ವಿತ್ ದ್ಯಾಟ್ ಸಮ್ ಡಿಸ್ಅಡ್ವಾಂಟೇಜಸ್ ಆರ್ ದೇ. ಏನು ಹೇಳ್ಬೋದು, ಡಿಲೇ ಇನ್ ಡೆಲಿವರೀಸ್ ಅಂತ ಹೇಳ್ತಾ ಇರ್ತೀವಿ ನಾವು. ಲಾಂಗ್ ಡ್ಯೂರೇಷನ್ ಆ್ಯಂಡ್ ಲ್ಯಾಕ್ ಆಫ್ ಪ್ರಾಪರ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ರಿಸಲ್ಟ್ಸ್ ಇನ್ ಎ ಡಿಲೇಸ್ ಇನ್ ದ ಶಿಪ್ಮೆಂಟ್. ಥ್ರೂ ದ ಡ್ಯೂರೇಷನ್ಸ್ ಆಫ್ ಸೆಲೆಕ್ಟಿಂಗ್ ಬಯರ್ ಆ್ಯಂಡ್ ಪೇಯಿಂಗ್ for an online product may not take more than 15 minutes. The delivery of the products of customers' doorsteps take about 1 to 3 weeks. The frustrated of the customers and prevents them for the online shopping. So ನಾವು ಏನು ಮಾಡ್ತೀವಿ, ಎಸ್ಟಿಮೇಟೆಡ್ ಡೇಟಲ್ಲಿ ಅವ್ರ ಎಸ್ಟಿಮೇಟ್ ಟೈಮಲ್ಲಿ ಆ ಪ್ರಾಡಕ್ಟ್ಸ್ ಏನಾಗಂಗಿಲ್ಲ, ಡ್ಯೂ ಟು ಸಮ್ ರೀಸನ್ಸು. ಈ ಯಾವಾಗೂ ಈ ಥರ ಆಗಂಗಿಲ್ಲ, ಕೆಲವೊಂದು ಟೈಮ್ಸ್ ಏನಾಗುತ್ತೆ ಡ್ಯೂ ಟು ಸಮ್ ರೀಸನ್ಸು, ಲೈಕ್ ದ COVID-19, ಆಲ್ ಟ್ರಾನ್ಸ್ಪೋರ್ಟ್ಸ್ ಆರ್ ಕ್ಲೋಸ್. ಈ ಥರ ಏನಂತ ಪ್ರಾಬ್ಲಮ್ ಆದ್ರೆ ಏನಾಗ್ತಾವೆ, ನಾವು ಅಕ್ಸೆಪ್ಟ್ ಮಾಡಿದ್ದು ಏನು ಡೇಟ್ ಇರುತ್ತೆ ಆ ಡೇಟ್ನ ಪ್ರಾಡಕ್ಟ್ಸ್ ಏನಾಗಂಗಿಲ್ಲ, ಡೆಲಿವರಿ ಆಗಂಗಿಲ್ಲ, ಡೆಲಿವರಿ ಟೈಮ್ ಲೇಟ್ ಆಗ್ತಾ ಇರುತ್ತೆ. ಲ್ಯಾಕ್ ಆಫ್ ಸಿಗ್ನಿಫಿಕೆಂಟ್ ಡಿಸ್ಕೌಂಟ್ ಆನ್ಲೈನ್ ಶಾಪಿಂಗ್. ಸೊ ಫಿಸಿಕಲ್ ಸ್ಟೋರ್ಸ್ ಆಫರ್ ಡಿಸ್ಕೌಂಟ್ ಟು ಕಸ್ಟಮರ್ಸ್ ಆ್ಯಂಡ್ ಅಟ್ರಾಕ್ಟ್ ದೆಮ್, ಸೊ ದ್ಯಾಟ್ ಮೇಕ್ಸ್ ಇಟ್ ಡಿಫಿಕಲ್ಟ್ ಫಾರ್ ದ e-tailers ಟು compete with ಆಫ್ಲೈನ್ ಪ್ಲ್ಯಾಟ್ಫಾರ್ಮ್ಸು. ಈ ಆನ್ಲೈನ್ ಸ್ಟೋರ್ಸಲ್ಲಿ ಏನಿದಾವೆ, ಎಲ್ಲಿ ಡಿಸ್ಕೌಂಟ್ಸ್ ಇದಾವೆ, ಯಾವಾಗ ಡಿಸ್ಕೌಂಟ್ಸ್ ಇದಾವೆ, ವಿ ಹ್ಯಾವ್ ಟು ಟ್ರ್ಯಾಕ್ ಆರ್ ವಿ ಹ್ಯಾವ್ ಟು ಸಿ ಡೇ ಬೈ ಡೇ. ಬಟ್ ಆಫ್ಲೈನ್ ಸ್ಟೋರಲ್ಲಿ ಏನಿರ್ತಾವೆ, ಬೋರ್ಡ್ಸ್ ಇರ್ತಾವೆ, ಬ್ಯಾನರ್ಸ್ ಇರ್ತಾವೆ, ನಾವು ಏನು ಮಾಡ್ಕೋಬೋದು, ಈಸಿಲಿ ಅಟ್ರ್ಯಾಕ್ಟ್ ಆಗ್ಬೋದು, ಅವ್ರು ಕೇಳಿ ನಾವು ಆ ಡಿಸ್ಕೌಂಟ್ ಪಡೀಬೋದು. ಬಟ್ ಆನ್ಲೈನ್ ಶಾಪಿಂಗಲ್ಲಿ ಹಂಗೆ ಇರೋಂಗಿಲ್ಲ, ದೇ ಹ್ಯಾವ್ ಟು 15 days ಆರ್ ಫೆಸ್ಟಿವಲ್ಸ್ ಆಫರ್ ಇರ್ತಾವೆ, ಆ ಫೆಸ್ಟಿವಲ್ ಆಫರಲ್ಲಿ ಅಷ್ಟು ಅವ್ರು ಡಿಸ್ಕೌಂಟ್ ಪ್ರೊವೈಡ್ ಮಾಡ್ತಾರೆ. ಲ್ಯಾಕ್ ಆಫ್ ಟಚ್ ಆ್ಯಂಡ್ ಫೀಲ್ ಮರ್ಚಂಡೈಸ್ ಇನ್ ಆನ್ಲೈನ್ ಶಾಪಿಂಗ್ಸು. ಲ್ಯಾಕ್ ಆಫ್, ನಾವು ಏನು ಮಟೀರಿಯಲ್ ಪರ್ಚೇಸ್ ಮಾಡ್ತಾ ಇರ್ತೀವೋ ಆ ಪರ್ಚೇಸ್ ಮಾಡಿದ್ದು ಮಟೀರಿಯಲ್ಸು ಟಚ್ ಮಾಡ್ಲಿಕ್ಕಾಗಂಗಿಲ್ಲ, ಟೆಸ್ಟ್ ಮಾಡ್ಲಿಕ್ಕಾಗಂಗಿಲ್ಲ ಮತ್ತು ಫೀಲ್ ಮಾಡ್ಲಿಕ್ಕಾಗಂಗಿಲ್ಲ. ದೀಸ್ ಆರ್ ದಿಸ್ ಡಿಸ್ಅಡ್ವಾಂಟೇಜಸ್ಸು. ಲ್ಯಾಕ್ ಆಫ್ ಇಂಟ್ರಾಕ್ಟಿವಿಟಿ ಇನ್ ಆನ್ಲೈನ್ ಶಾಪಿಂಗ್ಸು. ಫಿಸಿಕಲ್ ಸ್ಟೋರ್ಸ್ ಅಲೌ ಪ್ರೈಸ್ ನೆಗೋಷಿಯೇಷನ್ ಬಿಟ್ವೀನ್ ದ ಬಯರ್ ಆ್ಯಂಡ್ ಸೆಲ್ಲರ್. ದ ಶೋರೂಮ್ ಸೇಲ್ಸ್ ಅಟೆಂಡೆಂಟ್ ರಿಪ್ರೆಸೆಂಟೇಟಿವ್ ಪ್ರೊವೈಡ್ ದ ಪರ್ಸನಲ್ ಅಟೆನ್ಷನ್ ಟು ಕಸ್ಟಮರ್ ಆ್ಯಂಡ್ ಹೆಲ್ಪ್ ದೆಮ್ ಇನ್ ಪರ್ಚೇಸಿಂಗ್ ಗುಡ್ಸ್. ಸರ್ಟನ್ ಆನ್ಲೈನ್ ಶಾಪಿಂಗ್ ಆಫರ್ ಸರ್ವಿಸ್ ಟು ಟಾಕ್ ಟು ಸೇಲ್ಸ್ ರಿಪ್ರೆಸೆಂಟೇಟಿವ್. ಇಲ್ಲಿ ಏನಿರಂಗಿಲ್ಲ. ಇನ್ ಆಫ್ಲೈನ್ ಶಾಪ್ಸಲ್ಲಿ ಆನ್ಲೈನ್ ಶಾಪ್ಸಲ್ಲಿ ನೆಗೋಷಿಯೇಷನ್ಸ್ ಇರೋಂಗಿಲ್ಲ. ವಾಟ್ ಎವರ್ ದೇ ಪ್ರೈಸ್ ದೇ ಡಿಸ್ಪ್ಲೇ, ದೇ ಆ ಪ್ರೈಸ್ ಯು ಹ್ಯಾವ್ ಟು ಪರ್ಚೇಸ್ ದ ಮಟೀರಿಯಲ್ಸು. ಈ ಶೋರೂಮಲ್ಲಿ ಏನಿರ್ತಾವೆ, ದ ರಿಪ್ರೆಸೆಂಟೇಟಿವ್ ಹೆಲ್ಪ್ ದ ಪರ್ಸನ್ಸ್ ಟು ದ ಪರ್ಚೇಸ್ ಇನ್ ದ ಪರ್ಟಿಕ್ಯುಲರ್ ಮಟೀರಿಯಲ್ಲು. ಇದು ಈ ಟೈಪ್ ಇದೆ, ಈ ಕ್ವಾಲಿಟಿ ಇದೆ, ಈ ಟೈಪು ಯೂಸ್ ಮಾಡ್ಕೋಬೋದು, ದೇ ಹ್ಯಾವ್ ಗಿವ್ ಸಮ್ ಗೈಡ್ಲೈನ್ಸು. ಬಟ್ ಆನ್ಲೈನ್ ಶಾಪಿಂಗಲ್ಲಿ ಹಂಗಿರೋದಿಲ್ಲ. ದ ಲ್ಯಾಕ್ ಆಫ್ ಶಾಪಿಂಗ್ ಎಕ್ಸ್ಪೀರಿಯೆನ್ಸು. ಏನು ಅನ್ಎಜುಕೇಟೆಡ್ ಪೀಪಲ್ ಇರ್ತಾವೆ, ದೇ ಹ್ಯಾವ್ ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ ಇರೋಂಗಿಲ್ಲ, ಅವ್ರು ಏನು ಮಾಡ್ತಾರೆ, ದೇ ಆರ್ ಅವೇರ್ ಆಫ್ ದಿ ಆನ್ಲೈನ್ ಶಾಪಿಂಗ್ಸು. ಲ್ಯಾಕ್ ಆಫ್ ಕ್ಲೋಸ್ ಎಕ್ಸಾಮ್ಸ್ ಇನ್ ಆನ್ಲೈನ್ ಶಾಪಿಂಗ್ಸು. ದ ಕಸ್ಟಮರ್ ಹ್ಯಾಸ್ ಟು buy the products without seeing the actual how to it looks like. Customers may click in the buy some products that is not really required by them. The electronic images of products or buy some product that is not really required by them. Sometimes misleading, the color appearance in the real may not match with the electronic images. ಏನಿದೆ, ಲ್ಯಾಕ್ ಆಫ್ ಕ್ಲೋಸ್ ಎಕ್ಸಾಮಿನೇಷನ್ ಇನ್ ಆನ್ಲೈನ್ ಶಾಪಿಂಗು. ನಾವು ಏನು ಮಟೀರಿಯಲು, ಏನು ಇಮೇಜಸ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತಾವೆ, ದೋಸ್ ಇಮೇಜಸ್ ಆರ್ ಡಿಫರ್ ವೆನ್ ದ ಪ್ರಾಡಕ್ಟ್ಸ್ ಇಮೇಜಸ್ಸು. ಆ ಕಲರ್ ಡಿಫ್ರೆನ್ಸ್ ಇರುತ್ತೆ. ನೀವು ಏನು
ಸೈಜ್ ಡಿಫ್ರೆನ್ಸ್ ಇರುತ್ತೆ ಆರ್ ಸಮ್ ಅದರ್ ಮಟೀರಿಯಲ್ ನಮ್ಗೆ ಏನು ಆಗ್ತಾ ಇರ್ತದೆ ಸಮ್ಟೈಮ್ಸ್ ವಿ ಕ್ಯಾನ್ ಗೆಟ್ ಸಮ್ ಅದರ್ ಮಟೀರಿಯಲ್ಸು. ದ ಲಾಸ್ಟ್ ಒನ್ ಇಸ್ ದ ಫ್ರಾಡ್ ಇನ್ ಆನ್ಲೈನ್ ಶಾಪಿಂಗು. ಸಮ್ಟೈಮ್ಸ್ these appears on shopping sites itself. In addition to above, the online payments are not much secured. So it is essential for the e-markets to retail to pay attention to issue boost in the growth of e-commerce. Sometimes online ಶಾಪಿಂಗ್ ಏನೋ ಫ್ರಾಡ್ ಆಗ್ತಾ ಇರುತ್ತೆ, ನಾವು ಪರ್ಸ್ನಲ್ ಡೇಟಾ ಏನಾಗುತ್ತೆ ಥೀಫ್ ಆಗ್ತಾ ಇರುತ್ತೆ, ಅವ್ರ ಪರ್ಸ್ನಲ್ ಡೇಟಾ ಯೂಸ್ ಮಾಡ್ತಾ ಇದ್ದ ಫೈನಾನ್ಷಿಯಲ್ ಡೇಟಾಡ್ಸು, ATM ಕಾರ್ಡ್ಸ್ ಇರ್ಬೋದು, OTP ನಂಬರ್ಸ್ ಇರ್ಬೋದು, CCV ಇರ್ಬೋದು, ಈ ಥರ ಸಮ್ ಪರ್ಸ್ನಲ್ ಡೇಟಾ ಅವ್ರು ಏನು ಮಾಡ್ಕೋಬೋದು, ಹ್ಯಾಕ್ ಮಾಡ್ಕೋಬೋದು. ದೇ ಹ್ಯಾವ್ ಟು ಮೇಂಟೈನ್ ಸಮ್ ಈ ಥರ ಏನಿರ್ತದೆ ಸಮ್ ಸೆಕ್ಯೂರಿಟೀಸ್ ಪ್ರಾಬ್ಲಮ್ ಆಲ್ಸೋ ಇನ್ ದ ಈ ಆನ್ಲೈನ್ ಆರ್ ಹೋಮ್ ಶಾಪಿಂಗ್ಸಲ್ಲಿ ಇರ್ತವೆ. ದೀಸ್ ಆರ್ ದಿ ಸಮ್ ಡಿಸ್ಅಡ್ವಾಂಟೇಜಸ್ ಆಫ್ ಈ home shopping or online shopping. In next class we see some other concepts of e-commerce. Thank you one and all.